ನಮಸ್ಕಾರ, ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಮಂಜುನಾಥ್. ಸುದ್ದಿಯ ಆರಂಭದಲ್ಲೇ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಸಾರ್ವಜನಿಕರ ಶೌಚಾಲಯದ ಬೀಗದ ಕೈ ಅಧಿಕಾರಿಗಳ ಕೈಯಲ್ಲಿ ಇದೆಯಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಯಾಕೆ ಅಂದ್ರೆ ಹೆಸರಿಗಷ್ಟೇ ಮಿನಿ ವಿಧಾನಸೌಧ ಒಳಗೆ ಹದಗೆಟ್ಟು ಹೋಗಿದ್ದಾವೆ ಶೌಚಾಲಯಗಳು. ತಾಲೂಕು ಕಚೇರಿಯ ಆಡಳಿತ ವ್ಯವಸ್ಥೆ ಹದಗೆಟ್ಟರು ಕೂಡ ಕೇಳೋರಿಲ್ವಾ ಇಲ್ಲಿ? ಇದು ಕನಕಪುರ ತಾಲೂಕು ಪಂಚಾಯಿತಿಯ ಗೋಳಾಗಿದೆ. ಮಿನಿ ವಿಧಾನಸೌಧದಲ್ಲೇ ಇಂಥ ದುರ್ವ್ಯವಸ್ಥೆ ಇದ್ರೆ ತಾಲೂಕು ಜನರ ಕಥೆ ಏನು? ಸ್ಪೀಡ್ ನ್ಯೂಸ್ ನಲ್ಲಿ ಮಿನಿ ವಿಧಾನಸೌಧದ ಬಂಡವಾಳ ಈ ಮೂಲಕ ಬಯಲಾಗ್ತಾ ಇದೆ. ಯಾಕಂದ್ರೆ ಮಿನಿ ವಿಧಾನಸೌಧ ಅಂದಾಗ ಅದು ಮಾದರಿ ಆಗಿರುವಂತದ್ದು, ಎಲ್ಲದಕ್ಕೂ ಕೂಡ ಮಾದರಿ ಆಗ್ಬೇಕಾಗಿರುತ್ತೆ, ಎಲ್ಲ ವ್ಯವಸ್ಥೆಯನ್ನು ಕೂಡ ಹೊಂದಿರಬೇಕಾಗಿರುತ್ತೆ. ಬಟ್ ಇಲ್ಲಿ ಆ ವ್ಯವಸ್ಥೆ ಇಲ್ಲ. ಸಾರ್ವಜನಿಕರ ಶೌಚಾಲಯದ ಬೀಗದ ಕೈ ಅಧಿಕಾರಿಗಳ ಕೈಯಲ್ಲಿ ಇದೆ. ಹೀಗಾದ್ರೆ ಬಂದಂತ ಜನರು ಏನ್ ಮಾಡಬೇಕು? ಶೌಚಾಲಯದ ವ್ಯವಸ್ಥೆಯನ್ನ ಬಳಸ್ಕೊಳ್ಬಾರ್ದ? ಅವ್ಯವಸ್ಥೆಯ ಆಗರವಾಗ್ಬಿಟ್ಟಿದೆ ಇಲ್ಲಿ ಅನ್ನುವಂತ ಆರೋಪ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ತಾಲೂಕು ಕಚೇರಿಯ ಆಡಳಿತ ವ್ಯವಸ್ಥೆ ಹದಗೆಟ್ಟರು ಕೂಡ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ಹಂಗಾಗ್ಬಿಟ್ಟಿದೆ. ಇದು ಕನಕಪುರ ತಾಲೂಕು ಪಂಚಾಯಿತಿಯ ಗೋಳಾಗಿರುವಂತದ್ದು. ಮಿನಿ ವಿಧಾನಸೌಧದಲ್ಲೇ ಇಂಥ ದುರ್ವ್ಯವಸ್ಥೆ ಇದ್ರೆ ತಾಲೂಕು ಜನರ ಕಥೆ ಏನು? ಇನ್ನು ಬೇರೆ ಬೇರೆ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅವರಿಗೆ ನಡೆಸ್ಕೊಳ್ತಾರೆ ಅನ್ನುವಂಥದ್ದು ಇಲ್ಲಿ ದೊಡ್ಡ ಪ್ರಶ್ನೆಯಾಗಿ ಪರಿಣಮಿಸ್ಬಿಟ್ಟಿದೆ. ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿ ಶೌಚಾಲಯದ ವ್ಯವಸ್ಥೆ ಇದೆ ಅಂತ. ಕ್ಲೀನ್ ಇಲ್ಲ, ಅಷ್ಟು ಕೊಳಕಾಗಿದೆ. ಯಾಕಂದ್ರೆ ಸಾರ್ವಜನಿಕ ಶೌಚಾಲಯಗಳು ಯಾವ ರೀತಿ ಇರುವಂತದ್ದು ಅನ್ನೋದು ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರ. ಅದನ್ನು ನಾವು ತೋರಿಸೋದಕ್ಕೆ ಅಸಹ್ಯ ಆಗ್ತಾ ಇದೆ, ಆ ಮಟ್ಟಿಗೆ ಇದೆ ಅಲ್ಲಿ ವ್ಯವಸ್ಥೆ. ನಿಜಕ್ಕೂ ಇದು ಅದನ್ನ ಹೇಳೋದಕ್ಕಾಗ್ತಾ ಇಲ್ಲ, ನೋಡೋದಕ್ಕಾಗ್ತಾ ಇಲ್ಲ. ಆ ಒಂದು ದೃಶ್ಯಗಳನ್ನು ಅಷ್ಟರ ಮಟ್ಟಿಗೆ ಅಸಹ್ಯವಾಗಿರುವಂಥದ್ದು. ಇದು ಮಿನಿ ವಿಧಾನಸೌಧದ ಶೌಚಾಲಯದ ವ್ಯವಸ್ಥೆ. ತಾಲೂಕು ಕಚೇರಿಯ ಆಡಳಿತ ವ್ಯವಸ್ಥೆ ಹದಗೆಟ್ಟರು ಕೂಡ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಇದು ಕನಕಪುರ ತಾಲೂಕು ಪಂಚಾಯಿತಿ ಗೋಳಾಗಿರುವಂಥದ್ದು. ಮಿನಿ ವಿಧಾನಸೌಧದಲ್ಲಿ ಇಂಥ ದುರ್ವ್ಯವಸ್ಥೆ ಇದ್ದರೆ ತಾಲೂಕು ಜನರ ಕತೆ ಏನು? ಸ್ಪೀಡ್ ನ್ಯೂಸ್ ಈ ಒಂದು ಡರ್ಟಿನೆಸ್ ಅನ್ನ, ಅಂದ್ರೆ ಶೌಚಾಲಯವನ್ನ ಅದರ ಒಂದು ಮೇಂಟೆನೆನ್ಸ್ ಅನ್ನ ತೋರಿಸ್ತಾ ಇರುವಂಥದ್ದು.